ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಗುರುವಾರ ಮುದ್ದೇಬಿಹಾಳದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಮತ್ತು ಬೆಂಬಲ ಬೆಲೆ ಘೋಷಣೆಗಾಗಿ ಆಗ್ರಹಿಸಿ ಮುದ್ದೇಬಿಹಾಳ್ ಮತಕ್ಷೇತ್ರದ ನೂರಾರು ರೈತರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಕಾಣೆಯಾದ 8 ಸಚಿವರ ಭಾವಚಿತ್ರ ಹಿಡಿದು ವಿಶಿಷ್ಟ ಪ್ರತಿಭಟನೆ. ಮಾಜಿ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿಯವರ ನೇತೃತ್ವದಲ್ಲಿ ದಾಸೋಹ ನಿಲಯದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿಯನ್ನ ತಲುಪಿತು. ಮೆರವಣಿಗೆಯ ಉದ್ದಕ್ಕೂ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿದ ರೈತರು, ರೈತರಿಗೆ ಪೂರಕವಾದ 8 ಸಚಿವರು ನಾಪತ್ತೆಯಾಗಿದ್ದಾರೆ, ಅವರನ್ನ ಹುಡುಕಿಕೊಡಿ ಎಂಬ ಘೋಷಣೆ ಕೂಗುವ ಮೂಲಕ ವಿಶಿಷ್ಟವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ 8 ಸಚಿವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ, ಸಭೆಯನ್ನ ಮಾಡಿಲ್ಲ ಅಥವಾ ಬೆಳೆ ಹಾಳಾದ ಜಮೀನುಗಳಿಗೆ ಭೇಟಿ ನೀಡಿಲ್ಲವೆಂದು ಪ್ರತಿಭಟನಾಕಾರರು ದೂರಿದರು. ರೈತರ ಕಣ್ಣಿಗೆ ಕಾಣದೇ ಇರುವ ಸಚಿವರುಗಳನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹುಡುಕಿ ಕೊಡಿ. ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಎಸ್ ಪಾಟೀಲ್ ನಡಹಳ್ಳಿಯವರು, ನಮ್ಮ ಹೋರಾಟದ ಮುಖ್ಯ ಉದ್ದೇಶವೇ ಆ 8 ಸಚಿವರನ್ನ ಹುಡುಕಿಕೊಡಬೇಕು. ಬೆಳೆ ಹಾಳಾದ ರೈತರ ಎಲ್ಲ ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು. ರಾಜ್ಯಾದ್ಯಂತ ಬೆಂಬಲ ಬೆಲೆ ಘೋಷಿಸಿದ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯಬೇಕೆಂದು ಆಗ್ರಹಿಸಿದರು. ಬೆಳಗಾವಿ ಅಧಿವೇಶನಕ್ಕೆ ಎಚ್ಚರಿಕೆ. ಈ ವೇಳೆ ನಡಹಳ್ಳಿಯವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಾ, ಬೆಳಗಾವಿ ಅಧಿವೇಶನಕ್ಕೆ ಆಗಮಿಸುವ ಮುನ್ನವೇ ರೈತರಿಗೆ ಪರಿಹಾರವನ್ನು ದೊರಕಿಸಿಕೊಡಬೇಕು, ಇಲ್ಲವಾದರೆ ಲಕ್ಷಾಂತರ ರೈತರು ಸೇರಿ ಸರ್ಕಾರದ ಮೇಲೆ ಬಾರುಕೋಲಿನ ಚಾಟಿ ಏಟು ಬೀಸಲಿದ್ದಾರೆ. ಆ ಚಾಟಿ ಏಟು ಬೀಸುವ ಮುನ್ನವೇ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರಲ್ಲದೆ, ವಿಧಾನಸೌಧದಲ್ಲಿ ಅಧಿಕಾರದ ಗದ್ದುಗೆಗಾಗಿ ಸಿಎಂ, ಡಿಸಿಎಂ, ಶಾಸಕರ ಖರೀದಿ ಕೇಂದ್ರ ತೆರೆಯುವುದನ್ನು ಬಿಟ್ಟು ರೈತರಿಗೆ ಬೆಂಬಲ ಬೆಲೆ ನೀಡಬೇಕು, ಖರೀದಿ ಕೇಂದ್ರವನ್ನು ತೆರೆಯಬೇಕೆಂದು ಒತ್ತಾಯಿಸಿದರು. ರೈತರಿಗೆ ಪೂರಕವಾದಂಥ 8 ಇಲಾಖೆಗಳ ಸಚಿವರು ಒಂದೇ ಒಂದು ಸಭೆ ನಡೆಸಿಲ್ಲ, ರೈತರಿಗೆ ಪೂರಕವಾಗಿ ಯಾವುದೇ ಸ್ಪಂದನೆಯನ್ನು ಮಾಡಿಲ್ಲ. ಅದಕ್ಕೆ ನಮ್ಮ ಹೋರಾಟದ ಮೊದಲ ಉದ್ದೇಶ ಏನು ಅಂದರೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ರೈತರ ಖಾತೆಗಳನ್ನು ನಿರ್ವಹಿಸಿರ್ತಕ್ಕಂಥ 8 ಸಚಿವರುಗಳನ್ನು ಹುಡುಕಿಕೊಡಿ ಅಂತಕ್ಕಂಥದ್ದು ಮೊದಲನೇ ರೈತರ ಆಗ್ರಹ. ಎರಡನೇದ್ದು, ರೈತರ ಬೆಳೆಗಳಿಗೆ, ನಷ್ಟದ ಬೆಳೆಗಳಿಗೆ ಪರಿಹಾರ ಕೊಡಬೇಕು, ಸೂಕ್ತವಾಗಿ ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಮೆಕ್ಕೆಜೋಳ, ತೊಗರಿ ಇತ್ಯಾದಿ ಬೆಂಬಲ ಬೆಲೆಯಲ್ಲಿ ರೈತರ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥ ಆಗ್ರಹ ಇಟ್ಕೊಂಡು ಏನು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ.
ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಬೆಳಗಾವಿ ವಿಧಾನಸಭೆಗೆ ಬರೋದಕ್ಕಿಂತ ಮುಂಚಿತವಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಬನ್ನಿ. ಇಲ್ಲೇ ಹೋದರೆ ರೈತರ ಬಾರ್ಕೋಲು ಚಾಟಿ ಏಟನ್ನು ನಿಮಗೆ ಬೀಸಲಿಕ್ಕೆ ಬೆಳಗಾವಿ ವಿಧಾನಸಭೆಗೆ ರೈತರು ಲಕ್ಷಾಂತರ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಗಳಿಂದ ಬರ್ತಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ನಿಮಗೆ ಚಾಟಿ ಏಟನ್ನು ಹೊಡೆಯೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಪರಿಹಾರ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನೀವು ವಿಧಾನಸೌಧದಲ್ಲಿ ಕುರ್ಚಿಗೋಸ್ಕರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವು ಶಾಸಕರ ಖರೀದಿ ಕೇಂದ್ರಗಳನ್ನು ತೆಗೆಯೋದನ್ನು ಬಿಟ್ಟು ರೈತರ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಯಾಕೆ ಹೋಗಬೇಕು? 2.5 ವರ್ಷ ಆಯ್ತು. ಎಲ್ಲರ 8 ಜನ ಮಂತ್ರಿಗಳು ಯಾವತ್ತಾದರೂ ಜಿಲ್ಲಾ ಕೇಂದ್ರಕ್ಕಾಗಲಿ ತಾಲೂಕಾ ಕೇಂದ್ರಕ್ಕಾಗಲಿ ರೈತರ ಹೊಲಗಳಿಗಾಗಿ ಬಂದು ರೈತರ ಕಷ್ಟ ಕೇಳಿದಂತ ಉದಾಹರಣೆಗಳು ಇದೆಯಪ್ಪ? ಇದೆಯೋ ಇಲ್ವೋ? ಅಲ್ಲಿ ಒಂದ್ಸಾರಿ ಜೋರಾಗಿ ಹೇಳಿ, ಸಚಿವರು ನೋಡಿದಾರೋ ಇಲ್ವೋ? ಸಚಿವರು ಬಂದಿದಾರೋ ಇಲ್ವೋ? ಸಚಿವರು ಸಭೆ ತಗೊಂಡಿದಾರೋ ಇಲ್ವೋ? ಸಚಿವರು ರೈತರ ಸಂಕಷ್ಟಕ್ಕೆ ಬಂದಿದಾರೋ ಇಲ್ವೋ? ರೈತರ ಪಾಲಿಗೆ ಕಾಣೆಯಾಗಿರ್ತಕ್ಕಂಥ 8 ಸಚಿವರನ್ನ ಹುಡುಕೊಳ್ಬೇಕು ಮೊದಲನೇದಾಗಿರ್ತಕ್ಕಂಥದ್ದು ನಮ್ಮ ಹೋರಾಟದ ಉದ್ದೇಶ. ಇನ್ನು ಎರಡನೇದಾಗಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಅತಿವೃಷ್ಟಿಯಿಂದ ಏನು ನಷ್ಟ ಆಗಿದೆ, ಆ ನಷ್ಟವಾಗಿರ್ತಕ್ಕಂಥ ಬೆಳೆಗಳಿಗೆ ಕೇಂದ್ರ ಸರ್ಕಾರ NDRF SDRF ಏನು ಹಣ ಬರ್ತದೆ, ಅದರ ಜೊತೆಗೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದ ಪ್ರತಿ ಹೆಕ್ಟರ್ಗೆ ಕನಿಷ್ಠ 20,000 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಈ ಹೋರಾಟದ ಬಹಳ ಪ್ರಮುಖವಾದ ಉದ್ದೇಶ. 20,000 ಪರಿಹಾರ ಕೊಡಬೇಕೋ ಬೇಡವೋ? 20,000 ಪರಿಹಾರ ಕೊಡಬೇಕೋ ಬೇಡವೋ? ತೋಟಗಾರಿಕೆ ಬೆಳೆ, ದ್ರಾಕ್ಷಿ, ಬಾಳೆ, ದಾಳಿಂಬೆ, ಲಿಂಬೆ, ನಮ್ಮ ರೈತರು ಬೆಳೆದಿರ್ತಕ್ಕಂಥ ಏನು ತೋಟಗಾರಿಕೆ ಬೆಳೆಗಳಿದಾವೆ ಆ ಬೆಳೆಗಳಿಗೆ ರಾಜ್ಯ ಸರ್ಕಾರ SDRF NDRF ಜೊತೆಗೆ ಕನಿಷ್ಠ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿಗಳ ಪರಿಹಾರವನ್ನು ಹೆಚ್ಚುವರಿ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಾವು ರೈತ ಮೋರ್ಚಾ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅನೇಕ ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಆರಂಭ ಅಷ್ಟೇ, ಇವತ್ತು ಆರಂಭ ಆಗಿದೆ. ಡಿಸೆಂಬರ್ 8ನೇ ತಾರೀಕು ಬೆಳಗಾವಿ ಅಧಿವೇಶನಕ್ಕೆ ಬರ್ತಿದ್ರು ಈ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಚಿವರಿಗೆ ನಾವು ಸಂದರ್ಭದಲ್ಲಿ ಎಚ್ಚರಿಕೆ ಹೇಳಕ್ಕೆ ಬಯಸ್ತೇವೆ. ಡಿಸೆಂಬರ್ 8ನೇ ತಾರೀಕು ಅಧಿವೇಶನಕ್ಕೆ ಬರೋಕ್ಕೆ ಮುಂಚಿತವಾಗಿ ರೈತರ ಬೇಡಿಕೆಗಳನ್ನು ಈಡೇರಬೇಕು. ಬಹಳ ಪ್ರಮುಖವಾದಂತಹ ಬೇಡಿಕೆ ಒಂದು ಪರಿಹಾರ, ಎರಡನೇದು ರೈತರು ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ, ರೈತರು ಬೆಳೆದಿರ್ತಕ್ಕಂಥ ತೊಗರಿ, ರೈತರು ಬೆಳೆದಿರ್ತಕ್ಕಂಥ ಉಳ್ಳಾಗಡ್ಡಿ, ರೈತರು ಬೆಳೆದಿರ್ತಕ್ಕಂಥ ಬೇರೆ ಬೇರೆ ಬೆಳೆಗಳಲ್ಲಿ ಇವತ್ತು ಬೆಲೆ ಕುಸಿತ ಆಗಿದೆ. ತೊಗರಿ, ಹತ್ತಿ, ಮೆಕ್ಕೆಜೋಳ, ಈರುಳ್ಳಿ ಬೆಳೆಗಳನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು. ಅತಿವೃಷ್ಟಿಗೆ ಹಾಳಾದ ರೈತರ ಪ್ರತಿ ಹೆಕ್ಟೇರ್ ಭೂಮಿಗೆ NDRF ಮತ್ತು SDRF ಅನುದಾನಕ್ಕೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ 20,000 ಹೆಚ್ಚುವರಿಯಾಗಿ ನೀಡಬೇಕು. ಅದೇ ರೀತಿಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಸಹ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿ ಹೆಚ್ಚುವರಿ ನೀಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಚಿಮ್ಮಲ್ಗಿ ಮತ್ತು ಮುಳವಾಡ ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಬೇಕು ಎಂಬ ಬೇಡಿಕೆ ಸೇರಿದಂತೆ ಒಟ್ಟು 12 ವಿವಿಧ ರೈತಪರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಈ ವೇಳೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಪತ್ರವನ್ನು ಮದ್ದಾನ್ ಸ್ವಾಮಿ ಹಿರೇಮಠ್ ಓದಿದರು. ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರಾದ ಕೆಂಚಪ್ಪ ಬಿರಾದಾರ್, ಗಂಗಾಧರರಾವ್ ನಾಡಗೌಡ್, ಮುತ್ತು ಸೌಕಾರ್ ಅಂಗಡಿ, ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿದರು. ರೈತಪರ ಹೋರಾಟದಲ್ಲಿ MS ಪಾಟೀಲ್ ನಾಲ್ತೋಡ್, ಮಲ್ಕೇಂದ್ರಗೌಡ ಪಾಟೀಲ್, ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನ್ನವರ್, ಭರತ್ಗೌಡ ಪಾಟೀಲ್ ನಡಹಳ್ಳಿ, ದಯಾನಂದ್ ಹಲಕಾವಟಗಿ, ಬಸವರಾಜ್ ಸರೂರ್, ರೇಖಾ ಕಂಡುಗುಳಿ, ಪ್ರೀತಿ ಕಂಬಾರ್, ಗಿರೀಶ್ ಗೌಡ ಪಾಟೀಲ್, ಸಂಜಯ್ ಬಾಗೇವಾಡಿ, ಅನಿಲ್ ರಾಠೋಡ್, ಶಂಕರಗೌಡ ಶಿವನಗಿ, ಶ್ರೀಶೈಲ್ ಮೇಟಿ,
ನಾಗೇಶ್ ಕವಡಿಮಟ್ಟಿ, ಸಿದ್ದರಾಜ್ ಹೊಳಿ, ಸಂಗನಗೌಡ ಪಾಟೀಲ್, ಸಂಗಣ್ಣ ಹತ್ತಿ, ರವೀಂದ್ರ ಬಿರಾದರ್, ಮಲ್ಲಯ್ಯ ಗುಡಚಿ, ಸಹನಾ ಬಡಿಗೇರ್, ಗೌರಮ್ಮ ಹುಣಗುಂದು, ಶೇಖರ್ ಡವಳಗಿ ಸೇರಿದಂತೆ ನೂರಾರು ರೈತರು, ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಭಾಗವಹಿಸಿದ್ದರು.